ಎಲ್ರಿಗೂ ನಮಸ್ಕಾರ. ಇಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ದೇಶದ 2026-27ನೇ ಸಾಲಿನ ಮುಂಗಡ ಪತ್ರವನ್ನು ಸಂಸತ್ನಲ್ಲಿ ಮಂಡಿಸಿದರು. ಇದು ನಾವೆಲ್ಲ ನಿರೀಕ್ಷಿಸಿದ ಹಾಗೆ ವಿಕಸಿತ ಭಾರತ್ 2047ರ ಗುರಿಯತ್ತ ನಮ್ಮನ್ನ ಕೊಂಡೊಯ್ಯಲಿಕ್ಕೆ ಒಂದು ಉತ್ತಮವಾದಂತಹ ಅಂಶಗಳನ್ನ ಒಳಗೊಂಡಂತಹ ಬಜೆಟ್ ಅಂತ ಮೊಟ್ಟ ಮೊದಲಿಗೆ ಹೇಳಬಹುದು. ಬಜೆಟ್ ನ ಉದ್ದೇಶವೇ ವಿಕಸಿತ ಭಾರತದತ್ತ ಭಾರತವನ್ನ ಕೊಂಡೊಯ್ಯೋದು. ಆಮೇಲೆ ಅದು ನಮ್ಮ ಪ್ರಧಾನಮಂತ್ರಿಯವರ ಆಶಯದಂತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದರ ಒಂದು ಯೋಚನೆಯನ್ನು ಕೂಡ ಮುಂತೆಗೆದುಕೊಂಡು ಹೋಗೋದಾಗಿದೆ. ಮುಖ್ಯವಾಗಿ ಇಡೀ ವಿಶ್ವದಲ್ಲೇ ನಾವು ಅತ್ಯಂತ ವೇಗವಾಗಿ ಬೆಳೆತಕ್ಕಂಥ ಅರ್ಥವ್ಯವಸ್ಥೆಯಾಗಿದ್ದು, ಅದನ್ನ ಉಳಿಸಿಕೊಂಡು ಅದರ ಪ್ರಯೋಜನಗಳನ್ನ ಎಲ್ಲ ವರ್ಗದ ಜನರಿಗೆ ತಲುಪುವ ಹಾಗೆ ಮಾಡೋದು ಈ ಬಜೆಟಿನ ಉದ್ದೇಶ. ಬಜೆಟಿನ ಉದ್ದೇಶ ಮುಖ್ಯವಾಗಿ ಯುವಶಕ್ತಿಯನ್ನ ನಾವು ಮೇಲೆತ್ತೋದು ಅನ್ನುವಂಥದ್ದನ್ನ ವಿತ್ತ ಸಚಿವರು ಮೊದಲಿಗೆ ಹೇಳ್ತಾರೆ. ಹೇಳಿ ಆ ಯುವಶಕ್ತಿಯನ್ನ ಒಟ್ಟಾರೆ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಭಾರತದ ಬದಲಾವಣೆಯಲ್ಲಿ ಹೇಗೆ ಭಾಗಿಯಾಗಿಸಬೇಕು ಅನ್ನುವಂಥ ಅಂಶಗಳನ್ನ ಬಜೆಟ್ ಅಲ್ಲಿ ಅವರು ಒಳಗೊಂಡಿಸಿದ್ದಾರೆ. 5 ಬೆಳವಣಿಗೆಯ ಸ್ತಂಭಗಳನ್ನ ಹೇಳ್ತಾ ಆರ್ಥಿಕ ಬೆಳವಣಿಗೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು, ಬೆಳವಣಿಗೆಯ ಫೌಂಡೇಶನ್ಸ್ ಅನ್ನ ಇನ್ನೂ ಸ್ವಲ್ಪ ಬಲಾಢ್ಯಗೊಳಿಸೋದು, ಜನ ಕೇಂದ್ರಿತ ಅಭಿವೃದ್ಧಿಯನ್ನ ಸಾಧ್ಯಗೊಳಿಸೋದು, ಆಮೇಲೆ ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್ ಅನ್ನ ಸಾಧಿಸುವುದು. ಮುಖ್ಯವಾಗಿ ಈ ಸಣ್ಣ ಮತ್ತು ಮಧ್ಯಮ ನಗರಗಳಲ್ಲಿ ಸಣ್ಣ ಉದ್ಯಮಿಗಳನ್ನ ಬೆಳೆಸಲಿಕ್ಕೆ ಬೇಕಾದಂಥ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಜೊತೆಗೆ ಜನರಿಗೆ ಅವಶ್ಯವಿದ್ದಂಥ ಈಸ್ ಆಫ್ ಲಿವಿಂಗ್ ಇವುಗಳನ್ನು ಕೂಡ ಬಜೆಟ್ಟು ತುಂಬಾ ಸ್ಥೂಲವಾಗಿ ಅಲ್ಲಿ ಹೇಳಿದೆ. ಇದನ್ನು ಮಾಡಲಿಕ್ಕೆ ಬಜೆಟ್ಟು ಸಾಕಷ್ಟು ಕಸರತ್ತನ್ನ ಮಾಡಿದ್ದನ್ನು ನಾವು ಗಮನಿಸ್ತೀವಿ. ಮುಖ್ಯವಾಗಿ ಯಾವುದೇ ಬಜೆಟ್ ಅನ್ನು ನಾವು ಗಮನಿಸುವಾಗ ಅರ್ಥಶಾಸ್ತ್ರದ ಒಂದು ಪರಿಧಿಯಲ್ಲಿ ನೋಡೋದಾದ್ರೆ ಆ ಬಜೆಟ್ಟು ಬೆಳವಣಿಗೆ, ಮರುಹಂಚಿಕೆ ಮತ್ತು ಸ್ಥಿರತೆ ಈ ಮೂರನ್ನು ಕಾಯ್ಕೊಳ್ಬೇಕು. ಈ ಒಂದು ಚೌಕಟ್ಟಿನಲ್ಲಿ ಈ ವರ್ಷದ ಮುಂಗಡ ಪತ್ರವನ್ನು ನಾವು ಗಮನಿಸೋದಾದ್ರೆ ಇದಕ್ಕೆ ನಾವು 100ಕ್ಕೆ ಸುಮಾರು 90ರಷ್ಟು ಅಂಕಗಳನ್ನ ನೀಡಬಹುದು. ಮೊಟ್ಟ ಮೊದಲನೇದಾಗಿ ನಾವು ಈ ಬೆಳವಣಿಗೆಯನ್ನ ತೆಗೆದುಕೊಂಡ್ರೆ ಬೆಳವಣಿಗೆಗೆ ಪೂರಕವಾಗುವಂತ ಸಾಕಷ್ಟು ಅಂಶಗಳನ್ನ ನಾವು ಬಜೆಟ್ ಅಲ್ಲಿ ಕಾಣಬಹುದು. ಮುಖ್ಯವಾಗಿ ಇಂದಿನ ಈ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಏನಿದೆ, ಆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಮಧ್ಯದಲ್ಲಿ ನಾವು ನಮ್ಮ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನ ಬಲಗೊಳಿಸುವಂಥ ಇನಿಷಿಯೇಟಿವ್ಸ್, ಉಪಕ್ರಮಗಳು ಬೇಕಾಗಿತ್ತು. ಅದನ್ನ ಈ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಪೀಠಿಕೆ ಹಾಕಿದರೆ ಅಂದ್ರೆ ಏನ್ ತಪ್ಪಾಗೋದಿಲ್ಲ. ಮುಖ್ಯವಾಗಿ ಅವರು ನಮ್ಮ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನ, ಏನು ಔದ್ಯಮಿಕ ಉತ್ಪಾದನೆ ಅಂತ ಹೇಳ್ತೀವಿ, ಆ ಔದ್ಯಮಿಕ ಉತ್ಪಾದನೆಯನ್ನ ಬಲಗೊಳಿಸಲಿಕ್ಕೆ ತುಂಬಾ ಹಲವಾರು ಮಹತ್ವದ ಅಂಶಗಳಲ್ಲಿ ಸೇರಿಸಿದ್ದಾರೆ. ಮುಖ್ಯವಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಂದಾಗ ಕೇವಲ ನಾವು ಪಾರಂಪರಿಕ ಉತ್ಪಾದನಾ ವಲಯಗಳಲ್ಲದೆ ಈಗ ಉದಯೋನ್ಮುಖ ಕ್ಷೇತ್ರದಲ್ಲಿರ್ತಕ್ಕಂಥ ವಲಯಗಳು, ಉದಾಹರಣೆಗೆ ಸೆಮಿಕಂಡಕ್ಟರ್ ಇರ್ಬೋದು, ಬಯೋಫಾರ್ಮಾ ಇರ್ಬೋದು, ಹೈ ಟೆಕ್ನಾಲಜಿ ಇಂಡಸ್ಟ್ರಿ, ಮುಖ್ಯವಾಗಿ ನಾವು ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸರ್ವಿಸಸ್ ಅಂತ ಅದರಲ್ಲಿ ಇರ್ಬೋದು, ಆಮೇಲೆ ಈ ರೇರ್ ಅರ್ತ್ಸ್, ಈಗ ಬಹಳ ತುಂಬಾ ಪ್ರವರ್ಧಮಾನದಲ್ಲಿ ಇರ್ತಕ್ಕಂಥ ಇವು ಅಂಶಗಳು, ಖನಿಜಗಳು, ಅವುಗಳನ್ನ ಬಳಸ್ಕೊಂಡು ಅದರ ಉತ್ಪಾದನೆಯನ್ನ, ಅದರ ಪ್ರೊಸೆಸಿಂಗ್ ಅನ್ನ, ಅದರ ವ್ಯಾಲ್ಯೂ ಚೈನ್ ಹೇಗೆ ಗಟ್ಟಿಗೊಳಿಸಬೇಕು ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಮತ್ತೆ ಕೆಮಿಕಲ್ ಪಾರ್ಕ್ಸ್ ಅನ್ನ ನಾವು ಎಲ್ಲ ಕಡೆಗೆ ಸೆಟಪ್ ಮಾಡಿ ಕೆಮಿಕಲ್ ಇಂಡಸ್ಟ್ರಿಗೆ ಒಂದು ಬೂಸ್ಟ್ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಸುಮಾರು ಈಗಾಗಲೇ ಕಾರ್ಯನಿರತವಾಗಿರ್ತಕ್ಕಂಥ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಏನಿದೆ ದೇಶ ತುಂಬಾ, ಆ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅನ್ನ ರೆಜ್ಯೂನೇಟ್ ಮಾಡ್ತಾ ನಾವು ಮುಂದೆ ಅಲ್ಲೂ ಉದ್ಯಮಗಳು ಕೂಡ ನಾವು ಅದಕ್ಕೆ ಬಲ ತುಂಬಬೇಕು ಅನ್ನುವಂಥ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತೆ ಇಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಕೂಡ
ಅವರು ಮಹತ್ವ ನೀಡಿದ್ದಾರೆ. ಅಂದ್ರೆ ಕೇವಲ ಪಾರಂಪರಿಕ ಉದ್ಯಮಿಗಳಲ್ಲದೆ ಈ ಉದಯೋನ್ಮುಖ ಉದ್ಯಮಿಗಳಲ್ಲಿ ಈಗೇನು ಆ, ನಮ್ಮ ಚೀನಾ ದೇಶ ಯಾವ ರೀತಿ ಮುಂಚೂಣಿಲಿದೆ ಅದರ ಒಂದು ಮೊನೋಪೊಲಿಯನ್ನ ನಾವು ಬ್ರೇಕ್ ಮಾಡುವಂತಹ ಒಂದು ಆಶಯವನ್ನ ಈ ಉದ್ಯಮಿಗಳ ಮೂಲಕ ಅವರು ಮಾನ್ಯ ಸೀತಾರಾಮನ್ ಅವರು ಮಾಡಿದ್ದಾರೆ. ಈ ಜೊತೆಗೆ ಅವರು ಸಾಕಷ್ಟು ಟ್ಯಾಕ್ಸ್ ಸುಧಾರಣೆಗಳನ್ನ, ತೆರಿಗೆ ಸುಧಾರಣೆಗಳನ್ನ ಈ ಉದ್ದಿಮೆ ಉತ್ಪಾದನೆ ಸಲುವಾಗಿ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ MSME ಸೆಕ್ಟರ್ ಅಂತ ಹೇಳ್ತಾರೆ, ಸಣ್ಣ ಉದ್ಯಮಿಗಳು, ಅವರಿಗಾಗಿ ಒಂದು ಇಕ್ವಿಟಿ ಸಪೋರ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ಲಿಕ್ವಿಡಿಟಿ ಸಪೋರ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ, ಮತ್ತೆ ಪ್ರೊಫೆಷನಲ್ ಸಪೋರ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಈ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ಸಾಕಷ್ಟು ಉದ್ಯೋಗ ಸೃಷ್ಟಿಸ್ತಿದ್ದು, ಅವುಗಳನ್ನ ನಾವು ಆ, ಪ್ರೋತ್ಸಾಹ ಕೊಟ್ರೆ ಉದ್ಯೋಗ ನಿರ್ಮಾಣ ಸಾಕಷ್ಟು ಆಗ್ತದೆ. ಅಷ್ಟೇ ಅಲ್ಲ, ಈ ಸಣ್ಣ ಪಟ್ಟಣಗಳಲ್ಲಿ ಉದ್ಯಮಿಗಳು ಬೆಳೀತಾ ಸಣ್ಣ ಪಟ್ಟಣ ಕೂಡ ಈ ಅಭಿವೃದ್ಧಿ ಎಂಜಿನ್ಗಳಾಗಿ ಕಾರ್ಯ ಮಾಡ್ತವೆ. ಈ ಒಂದು ಅಂಶವನ್ನ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನ ಬೆಳೆಸಲಿಕ್ಕೆ ಕ್ರಮವನ್ನು ತಗೊಂಡಿದ್ದು ತುಂಬಾ ತುಂಬಾ ಮಹತ್ವವಾದಂತ ಒಂದು ಕೆಲಸ ಅಂತ ನಾನು ಹೇಳ್ಬೋದು. ಈ ಜೊತೆಗೆ ಈ ಸೇವಾ ವಲಯ, ಈಗ ನಾವು ಆರ್ಥಿಕ ಅಭಿವೃದ್ಧಿಯಲ್ಲಿ ಮೊದಲೇ ಪ್ರಾಥಮಿಕ ವಲಯ ಬರ್ತದೆ, ಕೃಷಿ ವಲಯ, ಆಮೇಲೆ ಉದ್ಯಮಿಕ ವಲಯ ಬರ್ತದೆ, ಆಮೇಲೆ ಸೇವಾ ವಲಯ ಬರ್ತದೆ. ಆದರೆ ಅಭಿವೃದ್ಧಿ ಆದಂಗೆ ಸರ್ವಿಸ್ ಸೆಕ್ಟರ್ ಬಹಳ ಮಹತ್ವವಾಗಿ ಬೆಳೀತಾ ಹೋಗ್ತದೆ. ಕೃಷಿ ವಲಯ ಮತ್ತು ಉದ್ಯಮಿಕ ವಲಯ ಸ್ವಲ್ಪ ಕಡಿಮೆ ಆದರೂ ಕೂಡ ಸೇವಾ ವಲಯ ತುಂಬಾ ಪ್ರವರ್ಧಮಾನಕ್ಕೆ ಬರ್ತದೆ. ಆ ಒಂದು ಪ್ರವರ್ಧಮಾನಕ್ಕೆ ಬಂದಂತ ಸೇವಾ ವಲಯವನ್ನ ಹೇಗೆ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅದನ್ನ ಈ ಬಜೆಟ್ ಅಲ್ಲಿ ಸೀತಾರಾಮನ್ ಅವರು ಮಾಡಿದ್ದಾರೆ. ಅಲ್ಲಿ ಒಂದು ಹೈ ಪವರ್ಡ್ ಎಜುಕೇಶನ್ ಇನ್ ಎಂಪ್ಲಾಯ್ಮೆಂಟ್ ಅಂಡ್ ಎಂಟರ್ಪ್ರಿನರ್ ಸ್ಟ್ಯಾಂಡಿಂಗ್ ಕಮಿಟಿ ಸೆಟಪ್ ಮಾಡೋದಿರ್ಬೋದು, ಅಥವಾ ಈ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಕೇರ್ ಗಿವರ್ಸ್ ಅನ್ನ, ಇಲ್ಲಿ ಬಹಳ ತುಂಬಾ ಮಹತ್ವವಾದದ್ದು. ಈಗ ಹಿರಿಯರಾದವರಿಗೆ ಏನು ಅಂತ ಒಂದು ಪೂರಕ ಸೇವೆಗಳು, ಬೆಂಬಲ ಸೇವೆಗಳು ಇರ್ತಿದ್ದಿಲ್ಲ. ಈ ಬಜೆಟ್ ಅಲ್ಲಿ ಆ ಕೇರ್ ಗಿವರ್ಸ್ ಅನ್ನ ಅವರು ತಯಾರಿ ಮಾಡಲಿಕ್ಕೆ, ಒಂದು ಆ ಕೇರ್ ಎಕೋಸಿಸ್ಟಮ್ ಅನ್ನ ತಯಾರಿ ಮಾಡಲಿಕ್ಕೆ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮೆಡಿಕಲ್ ಟೂರಿಸಂ ಅನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಹಲವಾರು ಕ್ರಮಗಳಿದೆ. ಆಮೇಲೆ ನಮ್ಮ ದೇಶೀಯವಾದಂತಹ ಔಷಧ ಪದ್ಧತಿ, ಆಯುಷ್ ಅಂತ ಏನು ಕರಿತೀವಿ, ಆ ಆಯುಷ್ ಕೂಡ ಪ್ರೋತ್ಸಾಹಿಸಲಿಕ್ಕೆ ಸಾಕಷ್ಟು ವಿಮರ್ಶೆಗಳನ್ನು ಸೇರಿಸಿದ್ದಾರೆ. ಮುಖ್ಯವಾಗಿ ಅವರು ಈ ಇವನ್ ಈ ಡಿಸೈನ್ ಕ್ಷೇತ್ರದಲ್ಲೂ ಕೂಡ, ಅಲ್ಲೂ ಕೂಡ ಯುವಕರನ್ನ ಯುವತಿಯರನ್ನ ಸೆಳೀಲಿಕ್ಕೆ, ನಮ್ಮ ಭಾರತೀಯ ಡಿಸೈನ್ಗಳನ್ನ ಪ್ರವರ್ಧಮಾನಕ್ಕೆ ತರಲಿಕ್ಕೆ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅನ್ನ ಒಂದು ಸೆಟಪ್ ಮಾಡಿ, ಮುಖ್ಯವಾಗಿ ಈ ಪೂರ್ವೋತ್ತರ ರಾಜ್ಯಗಳಲ್ಲಿ ಅದಕ್ಕೆ ಅನುಕೂಲವಾಗುವ ಹಾಗೆ ಅವರು ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಈ ಯುವಕರ ಒಂದು ಆರೋಗ್ಯ ಇರ್ಬೋದು, ಅಥವಾ ನಮ್ಮಲ್ಲಿರ್ತಕ್ಕಂಥ ಜಾಸ್ತಿ ಯುವ ಜನರನ್ನ ಆಟೋಟಗಳಲ್ಲಿ ತೊಡಗಿಸ್ಕೊಳ್ಳೋ ಹಾಗೆ ಮಾಡೋದಕ್ಕೆ ಈ ಸ್ಪೋರ್ಟ್ಸ್ ಸೆಕ್ಟರ್ ಕೂಡ ಸಾಕಷ್ಟು ಪ್ರೋತ್ಸಾಹಗಳನ್ನ ಅವ್ರು ನೀಡಿದ್ದನ್ನ ಕಾಣ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಕಾರ್ಯ ಮಾಡಿದ್ದವರು ಅಂತಂದ್ರೆ ಟೂರಿಸಂಗೆ, ಪ್ರವಾಸೋದ್ಯಮಕ್ಕೆ ಒಂದು ಮಹತ್ತರವಾದಂತಹ ಪ್ರೋತ್ಸಾಹವನ್ನ ಕೊಡೋದು. ಮುಖ್ಯವಾಗಿ ನಾವು ಟೂರಿಸಂ ಅಂತಂದಾಗ ಅಲ್ಲಿ ನಾವು ನೋಡ್ದಂಗೆ ಟೂರಿಸಂ ಕ್ಷೇತ್ರದ ಬಗ್ಗೆ ನಮಗೆ ಅರಿವಿರೋದಿಲ್ಲ, ಜಾಗೃತಿ ಇರೋದಿಲ್ಲ. ಎರಡನೇದು, ಟೂರಿಸಂ ಕ್ಷೇತ್ರಗಳಲ್ಲಿ ಸಾಕಷ್ಟು ವ್ಯವಸ್ಥೆಗಳು, ಪೂರಕ ವ್ಯವಸ್ಥೆಗಳು, ಬೇಸಿಕ್ ಅಮ್ಯುನಿಟೀಸ್ ಇರೋದಿಲ್ಲ. ಆಮೇಲೆ ಅದ್ರ ಬಗ್ಗೆ ನಮಗೆ ತಿಳಿಸುವಂತ ಪ್ರವಾಸಿ ಮಾರ್ಗದರ್ಶಕ ಇರೋದಿಲ್ಲ. ಸೊ ಇದನ್ನೆಲ್ಲ ಒಟ್ಟಾರೆಯಾಗಿ ಒಂದು ಪ್ಯಾಕೇಜ್ ಅಂತ ಅವರು ಗಮನಿಸ್ಕೊಂಡು ಒಂದಷ್ಟು ಆಯ್ದ ಪ್ರವಾಸೋದ್ಯಮ ಸ್ಥಳಗಳನ್ನ ಅಭಿವೃದ್ಧಿ ಪಡಿಸೋದಲ್ದೇನೆ ಒಂದು ಇದಕ್ಕೆ ಸಾಕಷ್ಟು ವ್ಯಾಪಕ ಪ್ರಚಾರ ಕೊಡುವಂತ ಒಂದು ಕಾರ್ಯವನ್ನು ಮಾಡೋದಲ್ದೇನೆ ಈ ಹಾಸ್ಪಿಟಾಲಿಟಿ ಸರ್ವಿಸಸ್ಗಾಗಿ ಏನು ನಾವು ಹಾಸ್ಪಿಟಾಲಿಟಿ ಸರ್ವಿಸ್ ಕೊಡ್ತೇ ಬಂದವರಿಗೆ ಅವ್ರಿಗೊಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿಯನ್ನ ಸ್ಥಾಪನೆ ಮಾಡೋದಕ್ಕೂ ಅವರು ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಆಯಾ ಪ್ರದೇಶದಲ್ಲಿ ಯುವಕರಿಗೆ ಆ ಸ್ಕಿಲ್ಗಳು ದೊರೆತು ಅವರು ಆ ಉದ್ಯೋಗವನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಟೂರಿಸಂ ಬೆಳೆದ ಹಾಗೆ ಆ ಸ್ಥಳೀಯ ಆರ್ಥಿಕ ವ್ಯವಸ್ಥೆಗಳು ಬೆಳಲಿಕ್ಕೆ ತುಂಬಾ ಅನುಕೂಲವಾಗ್ತದೆ. ಹೀಗಾಗಿ ಒಟ್ಟಾರೆ ಮ್ಯಾಕ್ರೋ ಡೆವಲಪ್ಮೆಂಟ್ ಅಲ್ಲದೆ ಈ ಮೈಕ್ರೋ ಲೆವೆಲ್ ಡೆವಲಪ್ಮೆಂಟ್ ಕೂಡ ಅವರು ಒಂದು ಏನು ಪ್ರೋತ್ಸಾಹ ಕೊಡೋದನ್ನ ನಾವು ಗಮನಿಸಬಹುದು. ಆಮೇಲೆ ಇದಲ್ದೇನೆ ಈ ಎಲ್ಲಾ ವಲಯಗಳಿಗೆ, ಸರ್ವಿಸ್ ಸೆಕ್ಟರ್ ಇರ್ಬೋದು, ಟೂರಿಸಂ ಇರ್ಬೋದು, ಹೆಲ್ತ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಇವಕ್ಕೆ ಸಾಕಷ್ಟು ಅವರು ಈ ತೆರಿಗೆ ಒಂದು ಕನ್ಸೆಷನ್ಗಳನ್ನ, ಟ್ಯಾಕ್ಸ್ ಕನ್ಸೆಷನ್ ಅವರು ಅನೌನ್ಸ್ ಮಾಡಿದ್ದನ್ನು ನಾವು ಗಮನಿಸ್ತೀವಿ. ಇದ್ರ ಜೊತೆಗೆ ಈಗ ಇಷ್ಟೆಲ್ಲ ನಾವು ಮಾಡಬೇಕಾದ್ರೆ ನಮಗೆ ಹಣಕಾಸಿನ ಸಹಾಯ ಬೇಕು. ಆ ಹಣಕಾಸಿನ ಸಹಾಯ ಮಾಡೋದು ನಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸು ಸಂಸ್ಥೆಗಳಾದ ಬ್ಯಾಂಕಿಂಗ್ ಸೆಕ್ಟರ್ಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಇಂಟರ್ಮೀಡಿಯೇಟ್ಸ್ ಅವೆಲ್ಲ. ಸೊ ಅವುಗಳನ್ನ ನಮ್ಮ ವಿಕಸಿತ ಭಾರತ ಗುರಿಗೆ ತಯಾರಿ ಮಾಡಲಿಕ್ಕೆ ಇಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನ ಅವರು ಕೈಗೊಂಡಿದ್ದನ್ನು ನಾವು ನೋಡ್ತೀವಿ. ಬ್ಯಾಂಕ್ ಸೆಕ್ಟರ್ ಕೂಡ ಪ್ರವರ್ಧಮಾನಕ್ಕೆ ಬರಬೇಕು ಅನ್ನುವಂಥದ್ದನ್ನ ಅವರು ಮಾಡಿದ್ದಾರೆ. ಮಾಡಿ ಇನ್ನು ಮುಖ್ಯವಾಗಿ ನಾನು ಹೇಳೋದಂತಂದ್ರೆ
ಈ ಉದ್ಯಮ ವಲಯದಲ್ಲಿ ಹೇಗೆ ಉದಯೋನ್ಮುಖ ಉದ್ಯಮಗಳಿಗೆ ಅವರು ಮಹತ್ವ ಕೊಟ್ಟಿದ್ದಾರೋ ಅದೇ ರೀತಿ ಗ್ರಾಮೀಣ ವಲಯದಲ್ಲೂ ಕೂಡ ಗ್ರಾಮೀಣ ವಲಯದ ಆರ್ಥಿಕ ಏನು ಸಾಮರ್ಥ್ಯಗಳು ಹೊರಹೊಮ್ಮುವ ಹಾಗೆ ಅಲ್ಲಿಯ ಒಂದು ಆದಾಯ ಉತ್ಪಾದನೆ ಹೆಚ್ಚಾಗೋ ಹಾಗೆ ಅಲ್ಲೂ ಕೂಡ ಸಾಕಷ್ಟು ಅವರು ಉಪಕ್ರಮಗಳನ್ನ ಅನೌನ್ಸ್ ಮಾಡಿದ್ದಾರೆ. ಉದಾಹರಣೆಗೆ ಈ ಎಲ್ಲಿ ತೆಂಗು ಬೆಳೆಯುವಂತಹ ರಾಜ್ಯಗಳಿದೆಯೋ ಆ ತೆಂಗು ಬೆಳೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹೀಗಾಗಿ ತೆಂಗು ಇರಬಹುದು, ಕ್ಯಾಶುನಟ್ ಇರ್ಬೋದು, ಆಮೇಲೆ ಕೋಕೋ ಇರ್ಬೋದು, ವಾಲ್ನಟ್ ಇರ್ಬೋದು, ಆಲ್ಮಂಡ್ ಇರ್ಬೋದು. ಈ ಪ್ಲಾಂಟೇಶನ್ ಬೆಳೆಗಳು ಇವೆಲ್ಲ ಹೈ ವ್ಯಾಲ್ಯೂ ಕ್ರಾಪ್ಸ್. ಈ ಹೈ ವ್ಯಾಲ್ಯೂ ಕ್ರಾಪ್ಸ್ ಅನ್ನು ನಾವು ಪ್ರೋತ್ಸಾಹಿಸೋದ್ರಿಂದ ಈ ರೈತರ ಆದಾಯ ಒಂದು ಅವುಗಳನ್ನು ಬೆಳೆಯುವಂತ ರೈತರ ಆದಾಯ ಹೆಚ್ಚಾಗುತ್ತೆ. ಇಲ್ಲೂ ಕೂಡ ಅವರು ಒಂದು ಪ್ಯಾಕೇಜ್ ರೀತಿಯಾದಂತಹ ಒಂದು ಕ್ರಮಗಳನ್ನು ಘೋಷಿಸಿದ್ದಾರೆ. ಅಂದ್ರೆ ಅಲ್ಲಿ ಹೊಸ ತಳಿಯ ಪ್ಲಾಂಟೇಶನ್ಗಳನ್ನು ಕೊಡೋದು, ಆಮೇಲೆ ಆ ಉತ್ಪಾದನೆಯನ್ನ ಪ್ರೊಸೆಸಿಂಗ್ ಮಾಡಿ ಅದನ್ನ ಇಲ್ಲಿ ನಮ್ಮ ದೇಶೀಯವಾಗಿ ಬಳಸೋದಿರ್ಬೋದು ಅಥವಾ ಅದನ್ನ ಎಕ್ಸ್ಪೋರ್ಟ್ ಮಾಡಬಹುದು. ಈಗ ವ್ಯಾಲ್ಯೂ ಚೈನ್ ಕೂಡ ಡೆವಲಪ್ ಮಾಡಲಿಕ್ಕೆ ಅವರು ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದೇ ರೀತಿ ಹೈನುಗಾರಿಕೆಗೆ ಮತ್ತು ಮೀನುಗಾರಿಕೆಗೆ ಅವರು ತುಂಬಾ ಒತ್ತನ್ನ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಯುವಕರು ಯಾರಿಗೆ ಈ ಔಪಚಾರಿಕ ವಲಯದಲ್ಲಿ ಉದ್ಯೋಗ ಸಿಗೋದಿಲ್ಲ ಅವರು ಅಲ್ಲಿ ಈ ಒಂದು ವೈವಿಧ್ಯಮಯ ಕೃಷಿಯನ್ನ ಅವರು ಆಯ್ದುಕೊಂಡು ಹೆಚ್ಚು ಮೌಲ್ಯವುಳ್ಳ ಕೃಷಿಯನ್ನು ಆಯ್ದುಕೊಂಡು ಅವರು ಅಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಬಹುದು ಅನ್ನೋದು. ಹೀಗೆ ಯುವಕರನ್ನ ಈ ಬೆಳವಣಿಗೆ ಒಂದು ಪಯಣದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ವಿಚಾರವನ್ನು ಅವರು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಈ ಇನ್ಫ್ರಾಸ್ಟ್ರಕ್ಚರ್ ಎಂದು ಕರಿತೀವಿ ನಾವು. ಈ ಬಜೆಟ್ ಅನ್ನು ಗಮನಿಸಿದಾಗ ಸುಮಾರು ಈ ಬಜೆಟ್ ಈ ಬಿಜೆಪಿ ಸರ್ಕಾರ ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದಂಗೆನೆ ಈ ಕ್ಯಾಪೆಕ್ಸ್ ಅಂತ ನಾವೇನು ಹೇಳ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅದನ್ನು ಹೆಚ್ಚು ಮಾಡ್ತಾ ಬಂದಿದೆ. ಮುಖ್ಯವಾಗಿ ಇಲ್ಲಿರೋದು ಈ ಮೂಲಭೂತ ಸೌಕರ್ಯಗಳ ಮೇಲೆ. ರಸ್ತೆ ಇರ್ಬೋದು, ರೈಲು ಇರ್ಬೋದು, ವಿಮಾನಯಾನ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ಹೆಚ್ಚಿಸಲಿಕ್ಕೆ ಸಾಕಷ್ಟು ವೆಚ್ಚವನ್ನ ಮಾಡೋದನ್ನು ನೋಡ್ತಾ ಇದ್ವಿ ನಾವು. ಹೋದ ವರ್ಷ ಸುಮಾರು 11.3 ಲಕ್ಷ ಕೋಟಿ ಹಣವನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿದ್ದನ್ನ ತಿಳಿಸಿದ ಸಚಿವರು ಈ ವರ್ಷ ನಾವು 12.3 ಲಕ್ಷ ಕೋಟಿಯಷ್ಟು ವೆಚ್ಚವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಸುಮಾರು 1 ಲಕ್ಷ ಕೋಟಿ ಹೆಚ್ಚುವರಿ ಹಣವನ್ನ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾಡ್ತೀವಿ. ಮುಖ್ಯವಾಗಿ ಇಲ್ಲ ನಗರ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸ್ತೀವಿ. ಅಷ್ಟೇ ಅಲ್ಲ, ಈ ಪ್ರಮುಖವಾದಂತಹ ನಗರಗಳ ಮಧ್ಯೆ ಹೈದರಾಬಾದ್ ಚೆನ್ನೈ ಇರ್ಬೋದು, ಚೆನ್ನೈ ಬೆಂಗಳೂರು ಇರ್ಬೋದು, ಹೈದರಾಬಾದ್ ಬೆಂಗಳೂರು ಇರ್ಬೋದು, ವಾರಣಾಸಿ ಸಿಲ್ಗುರ್ ಇರ್ಬೋದು, ಈ ತರ ಪ್ರಮುಖವಾದಂತಹ ನಗರಗಳ ಮಧ್ಯೆ ನಾವು ಹೈ ಸ್ಪೀಡ್ ರೈಲನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನೊಂದು ಮುಖ್ಯವಾದಂತಹ ಉಪಕ್ರಮ ಈ ಸಾರಿ ಮಾಡಿದವರು ಅಂತಂದ್ರೆ ಈ ಇನ್ಲ್ಯಾಂಡ್ ವಾಟರ್ ವೇಸ್, ಅಂದ್ರೆ ಭೂಜಲ ಸಾರಿಗೆಯನ್ನ ಕೂಡ ಅವರು ಪ್ರೋತ್ಸಾಹಿಸಲಿಕ್ಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಸೊ ಇವೆಲ್ಲ ಏನು ಉಪಕ್ರಮಗಳೇನಿದೆ, ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ಮೆಂಟ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಡೆವಲಪ್ಮೆಂಟ್ ಇರ್ಬೋದು, ಟೂರಿಸಂ ಇರ್ಬೋದು, ಇವುಗಳನ್ನು ಅವರು ಪ್ರೋತ್ಸಾಹಿಸಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ನಗರೀಕರಣವನ್ನು ಕೂಡ ಪ್ರೋತ್ಸಾಹಿಸಲಿಕ್ಕೆ ಕ್ರಮ ತೆಗೆದುಕೊಂಡು ಎಸ್ಪೆಷಲಿ ಟೆಂಪಲ್ ಟೌನ್ಸ್ ಅಂತ ಹೇಳ್ತೀವಿ, ಅಥವಾ ಎಲ್ಲಿ ಜನ ಜಾಸ್ತಿ ಹೋಗ್ತಾರೋ ಅಲ್ಲಿ ಫೋಕಸ್ ಮಾಡಲಿಕ್ಕೆ ಅವರು ಒಂದು ವಿಚಾರವನ್ನು ಮಂಡಿಸಿದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ನಾವು ಅವರ ಆಶಯವನ್ನು ನೋಡಿದಾಗ ಈ ಡೆವಲಪ್ಮೆಂಟ್ ಫಂಡಮೆಂಟಲ್ಸ್ ಅಥವಾ ಫೌಂಡೇಶನ್ಸ್ ಅಂತ ನಾವು ಏನ್ ಹೇಳ್ತೀವಿ, ಈ ಡೆವಲಪ್ಮೆಂಟ್ ಫೌಂಡೇಶನ್ ಅನ್ನು ನಾವು ಗಟ್ಟಿ ಮಾಡಿ ಈಗ ಉದಯೋನ್ಮುಖವಾಗ್ತಕ್ಕಂಥ ವಲಯಗಳನ್ನು ನಾವು ಗಮನಿಸ್ಕೊಂಡು ಅಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಅದು ಆದಾಯ ಹೆಚ್ಚುತ್ತದೆ, ಉದ್ಯೋಗ ಹೆಚ್ಚುತ್ತದೆ, ನಾವು ಬೇರೆ ದೇಶದ ಆಮದುಗಳ ಮೇಲೆ ಡಿಪೆಂಡ್ ಆಗೋದು ತಪ್ತದೆ. ಇದರಿಂದ ನಾವು ಎರಡು ಸಮಸ್ಯೆಗಳನ್ನ ಒಂದು ಏಟಿನಿಂದ ಪರಿಹರಿಸುವ ಅನ್ನುವಂಥ ಒಂದು ವಿಚಾರವನ್ನ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಈ ನಾವು ನಗರೀಕರಣ ಅಂತ ಬಂದಾಗ ಅವರು ಸಿಟಿ ಎಕನಾಮಿಕ್ ರೀಜನ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ತೇಲ್ಬಿಡ್ತಾರೆ. ಸಿಟಿ ಎಕನಾಮಿಕ್ ರೀಜನ್ಸ್ ಅಂತಂದ್ರೆ ನಗರಗಳು ಅವು ಬೆಳವಣಿಗೆ ಕೇಂದ್ರಗಳು, ಆವಿಷ್ಕಾರದ ಕೇಂದ್ರಗಳು, ಅಲ್ಲಿ ಸಾಕಷ್ಟು ಜನರು ಬರ್ತಾರೆ ಹೋಗ್ತಾರೆ, ಚಟುವಟಿಕೆ ಸಿಕ್ಕಾಪಟ್ಟಿರ್ತಾರೆ. ಸೊ ಅಲ್ಲಿ ಆ ಒಂದು ಸಾಮರ್ಥ್ಯಗಳನ್ನ ನಾವು ಹೇಗೆ ಹಾರ್ನೆಸ್ ಮಾಡಬೇಕು ಅನ್ನೋದನ್ನ ಅವರು ಗಮನಿಸ್ಕೊಂಡು ಇದಕ್ಕೆ ಸಾಕಷ್ಟು ಉತ್ತೇಜನವನ್ನ ಕೊಟ್ಟು ಅಲ್ಲಿ ಹಣದ ಹರಿವನ್ನು ಕೂಡ ಅವರು ಹೆಚ್ಚಿಸಿದ್ದಾರೆ. ಈ ಜೊತೆಗೆ ನಮಗೆ ಬೇಕಾದಂಥ ಏನು ಎನರ್ಜಿ ಏನು ಹೇಳ್ತೀವಿ ನಾವು, ಶಕ್ತಿ, ಆ ಶಕ್ತಿಯನ್ನು ಕೂಡ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಮುಖ್ಯವಾಗಿ ಈ ಬಯೋ ಎನರ್ಜಿ ಡೆವಲಪ್ಮೆಂಟ್, CNG ಜೊತೆಗೆ ಬಯೋ ಎನರ್ಜಿ ಮಿಕ್ಸ್ ಮಾಡೋದಿರ್ಬೋದು, ಸೋಲಾರ್ ಪರಿಕರಗಳಿಗೆ ಟ್ಯಾಕ್ಸ್ ರಿಫಾರ್ಮ್ ಕೊಡೋದಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಉಪಕ್ರಮಗಳಿಂದ
ನಮ್ಮ ದೇಶೀಯವಾದಂತಹ ಎನರ್ಜಿಯನ್ನು ಉತ್ಪಾದನೆ ಮಾಡಿ ಅಲ್ಲಿ ಅಂದ್ರೆ ಇಂಪೋರ್ಟೆಡ್ ಆಯಿಲ್ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಮಾಡಿ ನಾವು ಉತ್ಪಾದನೆ ಮಾಡತಕ್ಕಂಥ ಆಯಿಲ್ ಎನರ್ಜಿ ಮೇಲೆ ಹೆಚ್ಚಿಗೆ ನಾವು ಉಪಯೋಗ ಮಾಡಿಕೊಂಡ್ರೆ ನಾವು ಆಮದಿನ ಮೇಲೆ ಕಡಿಮೆ ಅವಲಂಬನ ಆಗ್ತೀವಿ. ಇದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನ ಅವರು ಅಲ್ಲಿ ನಮ್ಮ ವಿಷಯವನ್ನು ಅವರು ನಮ್ಗೆ ತಿಳಿಬಿಟ್ಟಿದ್ದಾರೆ. ಇದ್ರ ಜೊತೆಗೆ ನಾನು ಹೇಳಿದಂಗೆ ಇದು ಗ್ರೋತ್ ಆದ್ಮೇಲೆ ಇನ್ನು ರೀಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡ್ತಾರೆ. ರೀಡಿಸ್ಟ್ರಿಬ್ಯೂಷನ್ ಅಂದ್ರೆ ಅಭಿವೃದ್ಧಿಯ ಅಥವಾ ಬೆಳವಣಿಗೆಯ ಫಲಗಳು ಎಲ್ರಿಗೂ ತಲುಪಬೇಕು. ಸೊ ಇಲ್ಲಿ ಅವರು ಸಾಕಷ್ಟು ಉಪಕ್ರಮಗಳ ಮೇಲೆ ಹೇಳಿದ್ದಾರೆ. ಉದಾಹರಣೆಗೆ ನಾನು ಹೇಳಿದಾಗಲೇ ಒಂದು ಸ್ಟ್ರಾಂಗ್ ಕೇರ್ ಎಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಸುಮಾರು 1.5 ಲಕ್ಷ ಮಲ್ಟಿ ಸ್ಕಿಲ್ಡ್ ಕೇರ್ ಗಿವರ್ಸ್ ಅನ್ನ ಕಾಳಜಿ ನುರಿತ ಕಾಳಜಿ ಮಾಡುವಂತಹ ಒಂದು ಸ್ಕಿಲ್ ಇರ್ತಕ್ಕಂಥ ಯುವಕರನ್ನ ತಯಾರಿ ಮಾಡಿ ಈ ಕೇರ್ ಎಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡಬೇಕು ಅನ್ನುವಂಥದ್ದು ಒಂದು. ಎರಡನೇದ್ದು ಬಹಳ ಮುಖ್ಯವಾದಂಥದ್ದು ಅವರು ಹೇಳಿದಂಥ ಶಿ ಅಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನ್ಯೂರ್ಸ್ ಮಾರ್ಟ್ಸ್. ಎಸ್ಪೆಷಲಿ ಈಗ ನಮ್ಮ ಮಹಿಳೆಯರು ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆದ್ರೆ ಏನಾಗ್ತಿದೆ, ಅವ್ರಿಗೆ ಅವ್ರದೇ ಆದ ಅಡೆತಡೆಗಳಿದೆ. ಅವರು ಮನೆ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ. ಈಗ SHGಗಳು ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಅವು ಸಾಕಷ್ಟು ಅವ್ರಿಗೆ ಅನುಕೂಲ ಮಾಡಿದ್ವು. ಈಗ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಲಿಕ್ಕೆ ಅವರು ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನ್ಯೂರ್ಶಿಪ್ ಮಾರ್ಟ್ಸ್ ಅನ್ನುವಂಥದ್ದನ್ನ ಅವರು ಸೆಟಪ್ ಮಾಡ್ಲಿಕ್ಕೆ ಅಲ್ಲಿ ಮಾಡಿದ್ದಾರೆ. ದಿವ್ಯಾಂಗ ಜನ ಕೌಶಲ ಯೋಜನೆಯನ್ನು ಕೂಡ ಅವರು ಇಲ್ಲಿ ಮಾಡಿದ್ದಾರೆ. ದಿವ್ಯಾಂಗ ಜನ ಸಹಾರ ಯೋಜನಾ ಅನ್ನು ಕೂಡ ಅವರು ನಮ್ಮದು ತಂದಿದ್ದಾರೆ. ಆಮೇಲೆ ಅವರಿಗೆ ಬೇಕಾದಂತಹ ಈ ಕೃತಕ ಅಂಗಾಂಗ ಜೋಡಣೆ ಏನಿತ್ತು ಅದರ ಉತ್ಪಾದನೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಮೇಲೆ PM ದಿವ್ಯಾಶ ಕೇಂದ್ರಗಳನ್ನು ಕೂಡ ಅವುಗಳನ್ನ ಹೆಚ್ಚು ಏನು ಮಾಡರ್ನೈಸ್ ಮಾಡಲಿಕ್ಕೆ ಮಾಡಿದ್ದಾರೆ. ಆಮೇಲೆ ಮುಖ್ಯವಾಗಿ ಈಗೇನು ಹೆಚ್ಚಾಗ್ತಾ ಇದೆ ಮಾನಸಿಕ ಉದ್ವೇಗ, ಮಾನಸಿಕ ಸಂಬಂಧ ತುಮುಲುಗಳನ್ನ ಜಾಸ್ತಿ ಆಗ್ತದೆ, ಅವುಗಳನ್ನು ಪರಿಹರಿಸಲಿಕ್ಕೆ, ಮಾನಸಿಕ ರೋಗಿಗಳಿಗೆ ಅನುಕೂಲವಾಗಲಿಕ್ಕೆ ನಿಮಾನ್ಸ್ 2 ಅನ್ನುವಂತಹ ಒಂದು ಸಂಸ್ಥೆಯನ್ನ ಉತ್ತರ ಭಾರತದಲ್ಲಿ ಸೆಟಪ್ ಮಾಡೋದು. ಆಮೇಲೆ ನ್ಯಾಷನಲ್ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಷನ್ 2 ಕಡೆ ರಾಂಚಿ ಮತ್ತು ತೇಜ್ಪುರದಲ್ಲಿ ಸೆಟಪ್ ಮಾಡಲಿಕ್ಕೆ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ಇವುಗಳನ್ನ ಸೆಟಪ್ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಹೀಗೆ ಆಮೇಲೆ ಮುಖ್ಯವಾಗಿ ಅವರು ಇವು ಜನರಿಗೆ ಅನುಕೂಲವಾದಂತ ಕ್ರಮಗಳಾದ್ರೆ, ಇನ್ನೊಂದು ಬಹಳ ಮುಖ್ಯವಾದಂತ ಕ್ರಮ ಅಂತಂದ್ರೆ ಈ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಅಲ್ಲಿ ಏನು ತೊಂದರೆಗಳು ಆಗ್ತಿತ್ತು ಅವುಗಳನ್ನ ತುಂಬಾ ಸರಳೀಕರಣ ಮಾಡಿದ್ದಾರೆ. ಈ ನಾವು ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ತುಂಬೋದು ಅವನ್ನೆಲ್ಲ ITR 1 ITR 2 ಇನ್ನೂ ಸರಳೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಬಹಳಷ್ಟು ಈ ಉದ್ದಿಮೆಗಳು ಏನು ಪರ್ಮಿಟ್ಸ್ ತಗೋಬೇಕು, ಏನು ಸ್ಯಾಂಕ್ಷನ್ ತಗೋಬೇಕು, ಅದನ್ನು ಕಡಿಮೆ ಮಾಡ್ಲಿಕ್ಕೂ ಕೂಡ ಅವರು ಬಹಳ ಕ್ರಮಗಳು ತೆಗೆದರು. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಇಲ್ಲಿ ಅವರು ಬಹಳ ಒತ್ತು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ನಾವು ಹೇಳ್ಬೋದು. ಇದ್ರ ಜೊತೆಗೆ ಏನು ಹಂಚಿಕೆ ಬಂದಾಗ ಇವತ್ತೇ 16ನೇ ಹಣಕಾಸು ಯೋಜನೆಯ ವರದಿಯನ್ನ ಪಾರ್ಲಿಮೆಂಟ್ ಮುಂದೆ ಇಟ್ಟರು. ಅದರ ವಿವರಗಳು ಇನ್ನೂ ಬರಬೇಕು ನಮಗೆ. ಬಂದ ಮೇಲೆ ಆಮೇಲೆ ಅದ್ರದ್ದು ಏನು ಪರಿಣಾಮ ಅನ್ನೋದನ್ನು ಚರ್ಚೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಈ ಒಂದು ವರದಿ ಹಿನ್ನೆಲೆಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಸುಮಾರು 1.4 ಲಕ್ಷ ಕೋಟಿಗಳನ್ನ ಈ ವರ್ಷದ ರಾಜ್ಯಗಳ ಅನುದಾನವಾಗಿ ಅವರು ಬಿಡುಗಡೆ ಮಾಡಿದೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಅಂದ್ರೆ ಈಗ 16ನೇ ಹಣಕಾಸು ಆಯೋಗದ್ದು ಈಗ ನಮಗೆ ಬರ್ಲಿಕ್ಕೆ ಶುರು ಆಯಿತು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನು ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಮಾಡಿದ್ರು ಕೂಡ ಏನು ಇಷ್ಟು ಒಳ್ಳೆಯ ಯೋಜನೆಗಳು, ಆಮೇಲೆ ಸುಮಾರು 12.3 ಲಕ್ಷ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಇರ್ಬೋದು, ಆಮೇಲೆ ಸುಮಾರು 1.4 ಲಕ್ಷ ಕೋಟಿ ಸ್ಟೇಟ್ಗಳಿಗೆ ಕೊಟ್ಟದಿರ್ಬೋದು, ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು ಈ ವರ್ಷದ ಆಯವ್ಯಯದ ಕೊರತೆಯನ್ನ ಬಹಳ ಹಿಡಿತದಲ್ಲಿ ಇಟ್ಟದ್ದನ್ನ ನಾವು ಗಮನಿಸಬಹುದು. ಇಲ್ಲಿ 2 ವಿಷಯಗಳನ್ನು ನಾವು ಗಮನಿಸಬೇಕು. ಒಂದು, ಡೆಟ್ ಟು GDP ರೇಷಿಯೋ, ಅಂದ್ರೆ ನಾವು ತೆಗೆದುಕೊಂಡಂತಹ ಸಾಲ ನಮ್ಮ ರಾಷ್ಟ್ರಾದಾಯಕ್ಕೆ ಯಾವ ಅನುಪಾತ ಹೊಂದಿದೆ ಅನ್ನೋದನ್ನ ನೋಡಿದಾಗ ಅದು ಕಳೆದ ವರ್ಷಕ್ಕಿಂತ ಸುಮಾರು 5% ಕಡಿಮೆ ಆಗೋದನ್ನ 1% ಕಡಿಮೆ ಆಗೋದನ್ನ ನೋಡ್ತೀವಿ ನಾವು. ಹೋದ ಸರಿ ಅದು 56.1% ಇತ್ತು, ಈ ಸಾರಿ 55.6% ಇದೆ. ಹೀಗಾಗಿ ನಮ್ಮ ಸಾರ್ವಜನಿಕ ಹಣಕಾಸು ನಿರ್ವಹಣೆ ಬಹಳ ದಕ್ಷತೆಯಿಂದ ಕೂಡಿದೆ ಮತ್ತು ಒಳ್ಳೆಯ ಮಾರ್ಗದಲ್ಲಿ ಸಾಗುತ್ತಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನೊಂದು ಮುಖ್ಯವಾದಂತ ಅಂಶ ಅಂದ್ರೆ ಈ ವರ್ಷದ ಫಿಸಿಕಲ್ ಡೆಫಿಸಿಟ್ ಅಂತ ಏನು ಕರಿತೀವಿ ನಾವು, ಆಯವ್ಯಯ ಕೊರತೆ ಅಂತ ಹೇಳ್ತೀವಿ, ಆ ಕೊರತೆಯನ್ನು ಕೂಡ ಅವರು
4% 4.3%ಗೆ ಇಳಿಸ್ತೇವೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಈಗ ನೀವು ಅದು 0.1% ಆಗಿರ್ಬೋದು, ಆದರೆ GDP 7% ಹೆಚ್ಚಾಗ್ತಾ ಇದೆ. ಸೊ ಹೆಚ್ಚು ಕಂಪೌಂಡ್ ಹೆಚ್ಚಾಗೋದ್ರಲ್ಲಿ 0.1% ನಾವು ಹೇಳಿದಾಗ ಒಟ್ಟಾರೆ ಅಮೌಂಟ್ ಬಹಳ ದೊಡ್ಡದಾಗತ್ತೆ ಅನ್ನುವಂಥ ಮಾತನ್ನ ನಾವಿಲ್ಲಿ ಹೇಳ್ಬೋದು. ಸೊ ಒಟ್ಟಾರೆ ನಾನು ಈ ಬಜೆಟ್ ನೋಡಿದಾಗ ಏನು ಏನು ಹೇಳ್ಬೋದು ಅಂತಂದ್ರೆ, ಇದು ಆ, ಬೆಳವಣಿಗೆಗೆ ಅತ್ಯಂತ ಪೂರಕವಾದ ಬಜೆಟು. ಸಾಮಾನ್ಯವಾಗಿ ಎಲ್ಲಾ ವಲಯಗಳನ್ನು ಇಲ್ಲಿ ಅವರು ಪರಿಗಣಿಸಿದ್ದಾರೆ. ಅದು ಔದ್ಯಮಿಕ ವಲಯ ಇರ್ಬೋದು, ಅದು ಕೃಷಿ ವಲಯ ಇರ್ಬೋದು, ಅದು ನಗರ ವಲಯ ಇರ್ಬೋದು, ಆಮೇಲೆ ಗ್ರಾಮೀಣ ವಲಯ ಇರ್ಬೋದು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ದಿವ್ಯಾಂಗರು ಇರ್ಬೋದು. ಸೊ ಒಟ್ಟಾರೆ ಎಲ್ಲರಿಗೂ ಅನುಕೂಲವಾದಂತಹ ಒಂದು ಬಜೆಟ್, ಅನುಕೂಲವಾಗಬಹುದಂತ ಒಂದು ಬಜೆಟ್ ಅನ್ನ ಅವರು ಕೊಟ್ಟಿದ್ದಾರೆ. ಇನ್ನೂ ಇದರ ಬಗ್ಗೆ ದೀರ್ಘವಾದಂತಹ ಒಂದು ವಿಶ್ಲೇಷಣೆ ಆಗಬೇಕು. ಇದು ಫಸ್ಟ್ ಏನು ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಈ ತರ ಫಸ್ಟ್ ರಿಯಾಕ್ಷನ್ ಅಂತ ನಾವು ಈ ಬಜೆಟ್ ಅನ್ನ ಹೇಳ್ಬೋದು. ಸೊ ಒಟ್ಟಾರೆ ಒಂದು ಗ್ರೋತ್ ಓರಿಯೆಂಟೆಡ್ ಬಜೆಟ್, ಫಿಸಿಕಲ್ ಕನ್ಸಾಲಿಡೇಷನ್ಗೆ ಮಹತ್ವ ಕೊಟ್ಟಂತ ಬಜೆಟ್. ಆಮೇಲೆ ಬರೀ ಗ್ರೋತ್ ಮಾತ್ರ ಅಲ್ಲ, ಈ ಗ್ರೋತ್ ಎಲ್ಲರಿಗೂ ತಲುಪಬೇಕು ಅನ್ನುವಂತಹ ಒಂದು ಹುಮ್ಮಸ್ಲಿರ್ತಕ್ಕಂಥ ಬಜೆಟ್. ಆದ್ರಿಂದ ಈ ಈ ಬಜೆಟ್ ವಿಕಸಿತ ಭಾರತ್ 2047 ಗುರಿಯತ್ತ ಖಂಡಿತ ಹೋಗ್ತದೆ. ಜೊತೆಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ಒಂದು ಗುರಿಯನ್ನು ಕೂಡ, ಒಂದು ಮಂತ್ರವನ್ನು ಕೂಡ ಅದು ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ಈ ಹಿನ್ನೆಲೆಯಲ್ಲಿ ಏನು ನಾವು ಈ ಟ್ರಂಪ್ ಸುಂಕವನ್ನು ನಾವೇನು ಟ್ರಂಪ್ ಹಾಕಿದ ಸುಂಕದ ಬಗ್ಗೆ ನಾವೇನು ಮಾತಾಡ್ತೀವಿ, ಆ ಟ್ರಂಪ್ ಸುಂಕವನ್ನು ಎದುರಿಸಲಿಕ್ಕೆ ಆದಷ್ಟು ದೇಶೀಯ ಸಾಮರ್ಥ್ಯವನ್ನ ನಾವು ಸದೃಢ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ಅವರು ಗಮನಿಸಿ ಎಲ್ಲವನ್ನ ತೆಗೆದುಕೊಂಡು ಹೊರಟಿದ್ದಾರೆ. ಸೊ ಒಟ್ಟಾರೆ ಈ ಪರಿಸ್ಥಿತಿಯಲ್ಲಿ ಇದೊಂದು ಉತ್ತಮ ಬಜೆಟ್ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.